ಹಾಯ್ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ರಿಕ್ವೆಸ್ಟೆಡ್ ಡಿಸೈನು ವಾಟ್ಸಪ್ಪಲ್ಲಿ ಒಬ್ಬರು ಕಳಿಸಿದ್ರು ಹೇಳ್ಕೊಡಿ ಅಂತ. ಸೊ ನನಗೆ ಸಾಧ್ಯವಾದಷ್ಟು ನನಗೆ ಹೇಗೆ ಬೇಕೋ ಹಾಗೆ ನಾನು ಟ್ರೈ ಮಾಡಿದ್ದೀನಿ. ಬಟ್ ಡಿಸೈನ್ ಬಂದಿದೆ. ಅಲ್ಪ ಸ್ವಲ್ಪ ಮೆಥಡ್ ಬೇರೆ ಇರ್ಬೋದು, ಬಟ್ ಆಲ್ಮೋಸ್ಟ್ ಡಿಸೈನ್ ಮಾಡಿದ್ದೀನಿ, ಟ್ರೈ ಮಾಡಿದ್ದೀನಿ. ನೋಡಿ, ಈ ಥರ ಬರುತ್ತೆ. ಒಂದು ಸೆಕೆಂಡ್, ಒಂದಕ್ಕೆ ಬೀಡ್ ಮಿಸ್ ಆಗಿದೆ. ಈ ಥರ ಒಂದು ಫ್ಲವರ್ ಬೀಡ್, ಎರಡು ಲಾಂಗ್ ಬೀಡ್ ಈ ಥರ ಬರುತ್ತೆ. ಸೊ ಚೆನ್ನಾಗಿದೆ, ಡಿಸೈನು ಇಂಟ್ರೆಸ್ಟಿಂಗ್ ಇದೆ. ದಾರ ಎಲ್ಲೂ ಬರೋದಿಲ್ಲ, ಕಾಣೋದಿಲ್ಲ ನಿಮಗೆ. ಬಟ್ ಒಂಥರ ಟಾಸ್ಕ್ ಅನ್ಬೋದು. ಇದನ್ನು ಸ್ವಲ್ಪ ಕಷ್ಟಪಟ್ಟೆ ನಾನು ಟ್ರೈ ಮಾಡಿರೋದು. ಸೊ ಬನ್ನಿ, ನಿಮಗೂ ನಾನು ಹೇಳ್ಕೊಡ್ತೀನಿ, ನಿಮಗೂ ನೀವು ಮಾಡ್ಬೋದು. ಪಾಪ ಕೇಳಿದವರು ಅವರು ಮಾಡ್ಬೋದು. ಟ್ರೈ ಮಾಡಿ ಇದನ್ನು. 10 ನಂಬರ್ ಕ್ರೋಶ ತೊಗೊಂಡಿದ್ದೀನಿ ನಾನು. ಹಾಗೆ 6 ಎಳೆ ದಾರ. ಸ್ಟಾರ್ಟಿಂಗು ಒಂದು ನಾಟ್ ಹಾಕಿ, ಇದು ನೀವು ಕುಚ್ಚು ಹಾಕ್ಬೋದು, ಹಾಕದೇನೂ ಇರಬಹುದು. ಸೊ ಈ ಥರ ನಾಟ್ ಹಾಕಿ ಸ್ಟಾರ್ಟ್ ಮಾಡಿ 2 ಟೈಮ್ಸ್ ಸಿಂಗಲ್ ಕ್ರೋಶ ಹಾಕೋಬೇಕು. ಆಮೇಲೆ 5 ಚೈನ್ ಹಾಕ್ಕೊಂಡು 2 ಟೈಮ್ಸ್ ಸಿಂಗಲ್ ಕ್ರೋಶ. ಓಕೆ, ಅದು ಸ್ಟಾರ್ಟಿಂಗ್. ಅದು ಇಲ್ಲೇ ಆ್ಯಂಟಿಕ್ ಬೀಡ್ ಯೂಸ್ ಮಾಡಿದ್ದೀನಿ ನಾನು. ಕಾಪರ್ ಇತ್ತು ಅಂದರೆ ಕಾಪರ್ ಯೂಸ್ ಮಾಡ್ಕೋಬೋದು. ಈ ಥರ ಒಂದು ಬೀಡ್ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ಮೇಲೆ 6 ಕ್ರೋಶ ಚೈನ್ಸ್ ಹಾಕ್ಕೊಳ್ಳಿ. 6 ಚೈನ್ ಹಾಕಿದ ಮೇಲೆ ಈ ಬೀಡ್ಗೆ ಆಗೋಂಗೆ 6 ಚೈನ್ ಹಾಕ್ಕೋಬೇಕು. ನೋಡಿ, ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶಗೆ ಲಾಕ್ ಮಾಡ್ಕೋಬೇಕು. ಇದು ಸ್ವಲ್ಪ ನೀವು ನನ್ನ ಎಕ್ಸ್ಪ್ಲನೇಷನ್ಗಿಂತ ಸ್ವಲ್ಪ ಗಮನ ಇಟ್ಟು ನೀಟಾಗಿ ನೋಡ್ಕೊಳ್ಳಿ. ಸಪೋಸ್ ನಿಮಗೆ ಕನ್ಫ್ಯೂಸ್ ಆಯಿತು ಅಂದರೆ 1-2 ಸರಿ ರೀಪ್ಲೇ ಮಾಡ್ಕೊಳ್ಳಿ. ಇವಾಗ 3 ಚೈನ್ ಹಾಕ್ಕೊಂಡಿದ್ದೀನಿ, ತಿರುಗಿಸ್ತಿದ್ದೀನಿ. ಉಲ್ಟಾ ಮಾಡಿ 6 ಚೈನ್ ಲಾಕ್ ಮಾಡಿದ ಮೇಲೆ ತಿರುಗಿಸ್ಕೊಳ್ಳಿ. ಉಲ್ಟಾ ಅಂದರೆ ಇದು ಸೀದಾ 3 ಚೈನ್ ಹಾಕ್ಕೊಂಡು ಕ್ರೋಶ ಮೇಲೆ 1 ಸರಿ ದಾರ ಸುತ್ತಕೊಂಡು, ನೋಡಿ ಆ ದಾರನೂ ಮತ್ತು ಆ 6 ಚೈನ್ ಎರಡೂ ಸೇರಿಸಿ ನೀವು ಈ ಥರ ಕಂಬ ಹಾಕ್ತಾ ಬರಬೇಕು. ನೋಡಿ, ಹಿಂದೆ ದಾರ ಬಂದಿರುತ್ತಲ್ಲ, ಆ ದಾರನೂ ಸೇರಿಸಿ ಮತ್ತು ನಾವು ಚೈನ್ ಹಾಕ್ಕೊಂಡಿರ್ತೀವಲ್ಲ 6 ಚೈನ್, ಅದನ್ನು ಸೇರಿಸಿ ಈ ಥರ ಕಂಬ ಮಾಡ್ತಾ ಬರಬೇಕು. ಡಬಲ್ ಕ್ರೋಶ 4, 5, 6. ಅವ್ರು ತೋರಿಸಿರೋ ಫೋಟೋಲು 6 ಕಂಬ ಬಂದಿದೆ. ಸ್ವಲ್ಪ ಚೇಂಜಸ್ ಆಗಿರಬಹುದು, ಒಪ್ಕೋತೀನಿ. ಈಗ 3 ಚೈನ್ ಹಾಕ್ಬಿಟ್ಟು ಇಲ್ಲಿಗೆ ಲಾಕ್ ಬೇಡ, ನಾನು ಇದನ್ನು ಸ್ಲಿಪ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫಸ್ಟ್ ರಿಂಗಲ್ಲಿ ಈ ಸೆಕೆಂಡ್ ರಿಂಗು ಪಾಸ್ ಆಗಬೇಕು. ಹಿಂಗೆ ಪಾಸ್ ಆಗಬೇಕು. ಪಾಸ್ ಆದಮೇಲೆ ನೀವು ಮುಂಚೆನೇ ಈ ಥರ ಲೆಂತ್ ಬೀಡನ್ನ ದಾರಕ್ಕೆ ಹಾಕ್ಕೊಂಡಿರಿ. ಹೀಗೆ ಉದ್ದ ಎಳ್ಕೊಳ್ಳಿ. ಸ್ವಲ್ಪ ನೋಡಿ, ಇದು ಪಾಸ್ ಆಗೋ ಹಾಗೆ ನೋಡ್ಕೊಳ್ಳಿ. ಬೀಡ್ ಹಾಕಿದ್ಮೇಲೆ ಪಾಸ್ ಆಗಲಿಲ್ಲ ಅಂದರೆ ದಾರ ಸ್ಟಕ್ಕಾಗಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಒಂದ್ಸರಿ ಈ ಥರ ಬೀಡನ್ನ ದಾರದಲ್ಲಿ ಹಾಕ್ಕೊಂಡಿರ್ತೀರಲ್ಲ,
ಅದರೊಳಗೆ ಕ್ರೋಶ ಹೋಗಿ ಈ ದಾರನ ಎಳ್ಕೋಬೇಕು ಬೀಡೊಳಗೆ. ಎಲ್ಲವೂ ದಾರ ಪಾಸ್ ಆಗೋಂಗೆ ನೋಡ್ಕೊಳ್ಳಿ. ಒಂದು ದಾರ ಮಿಸ್ ಆದರೂ ಗಂಟು ಬರುತ್ತೆ. ಸೊ ನಿಧಾನಕ್ಕೆ ಮಾಡ್ಕೊಳ್ಳಿ. ಇದು ಸ್ವಲ್ಪ ಕಷ್ಟ ಇದೆ ಡಿಸೈನು. ಕಷ್ಟ ಅನ್ನೋದಕ್ಕಿಂತ ಒಂದು ನ್ಯಾಕಲ್ಲಿ ಮಾಡಬೇಕು. ಸೊ ಈ ಥರ ಬೀಡನ್ನ ಎಳ್ಕೊಂಡು ನೋಡಿ, ಟೈಟಾಗಿ ಬರಬೇಕಿದು, ಲೂಸ್ ಬರಬಾರ್ದು. ಈ ಥರ ಟೈಟ್ ಬಂದಮೇಲೆ ಒಂದು ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿಕೊಂಡು ಒಂದು 3 or 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಗ್ಯಾಪು ಕೊಡಬೇಕು, ಡಿಸ್ಟೆನ್ಸು. ಇಲ್ಲಿ ಲಾಕ್ ಆದಮೇಲೆ ತಿರ್ಗಾನು ಹಿಂಗೆ ಉದ್ದ ಇಟ್ಕೊಂಡು ನೋಡಿ, ಕ್ರೋಶ ಒಳಗೆ ಬೀಡ್ ಹೋಗಬೇಕು. ಆಮೇಲೆ ಕ್ರೋಶದಿಂದ ಈ ಥ್ರೆಡ್ನ ನಿಧಾನಕ್ಕೆ ಇದರೊಳಗೆ ಎಳ್ಕೊಳ್ಳಿ. ಬರಲಿಲ್ಲ ಅಂದರೆ ತಿರ್ಗಾನು ಎಲ್ಲ ನೀಟಾಗಿ ಟೈಟಾಗಿ ಇಟ್ಕೊಂಡು ನೋಡಿ, ಈ ಥರ ದಾರ ತಗೊಂಡು ಈ ಥರ ಬೀಡೊಳಗೆ ಪಾಸ್ ಆಗಬೇಕು. ಸೊ ಟೈಟಾಗಿರಬೇಕು ಫ್ರೆಂಡ್ಸ್. ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಹಾಫ್ ಡಿಸೈನ್ ಆಗಿದೆ. ಇನ್ನು ಇದು ಸೆಂಟರ್ದು ಬರಬೇಕೀಗ. ಈಗ ಉದ್ದ ಇಟ್ಕೊಂಡು ಅದನ್ನು ದಾರನ ಲೆಂತಲ್ಲಿ ಈ ಬೀಡನ್ನ ಇದರೊಳಗೆ ಪಾಸ್ ಮಾಡೋಣ. ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ತಿರುಗಿಸ್ಕೊಳ್ಳಿ ಸೀರೆನ. ನೋಡಿ, ಈ ಲೆಂತ್ ಬೀಡ್ಗೂ ಈ ಬೀಡ್ಗೂ ಮಧ್ಯದಲ್ಲಿ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕಿ ವರ್ಕ್ನ ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡು ನೋಡಿ, ಈಗ ಬೀಡ್ ಮೇಲೆ ದಾರ ಬಂದಿತ್ತಲ್ಲ, ಈ ದಾರಕ್ಕೆ ಕಂಬ ಹಾಕ್ಕೊಳ್ತಾ ಬರೋಣ. 1 2 3 ಕಂಬ ಆದಮೇಲೆ ನೀವು ಬೇಕಿದ್ರೆ ಲೀಫ್ ಹಾಕ್ಕೋಬೋದು, ಇಲ್ಲ ಏನಾದರೂ ಹ್ಯಾಂಗಿಂಗ್ಸ್ ಹಾಕ್ಕೋಬೋದು. ನಾನು ಬೀಡ್ ಹಾಕಿದ್ದೀನಿ, ತುಂಬ ಬೀಡ್ಸ್ ಆಗಿಬಿಡತ್ತೆ ಒಂಥರ ಅಂತ ಹೇಳಿ ಸುಮ್ಮನೆ ಒಂದು ಸೆಂಟರಲ್ಲಿ ಬೀಡ್ ಇರಲಿ ಅಂತ ಬೀಡ್ ಹಾಕಿದ್ದೀನಿ. ಬೀಡ್ ಲಾಕ್ ಮಾಡ್ಕೋಬೇಡಿ. ಸ್ಟ್ರೇಟವೇ ತಿರ್ಗಾನು ಕ್ರೋಶೆ ಮೇಲೆ ದಾರ ತೊಗೊಂಡು ಇನ್ನು 3 ಕಂಬ ಹಾಕ್ಕೊಳ್ಳಿ. ಈ ಕಡೆ 3 ಕಂಬ 3 ಚೈನ್ ಹಾಕ್ಕೊಂಡಿರ್ತೀವಿ, ಅದೇ ಥರ ಇಲ್ಲೂ ಕಂಪ್ಲೀಟ್ ಮಾಡ್ಕೋಬೇಕು. 3 ಕಂಬ ಆಮೇಲೆ 3 ಚೈನ್ ಹಾಕಿ ಒಂದು ಸ್ಲಿಪ್ ನಾಟ್ ತೊಗೊಳ್ಳೋಣ. ನೋಡಿ, ಫಸ್ಟ್ ಇದರೊಳಗೆ ಇದನ್ನು ಸ್ಲಿಪ್ ಮಾಡ್ಕೋಬೇಕು. ತಿರ್ಗಾನು ಇವಾಗ ಇದನ್ನು ಹೀಗೆ ಲೆಂತಾಗಿ ಇಟ್ಕೊಂಡು ಫ್ಲವರ್ ಬೀಡ್ ತೊಗೊಳ್ಳೋಣ. ಈ ಥರ ತಗೊಂಡು ಒಂದು ಬೀಡ್ ಲಾಕ್ ಮಾಡಿ, ಮತ್ತು ಸೇಮ್ ಡಿಸ್ಟೆನ್ಸ್ ಇಲ್ಲಿ ಎಷ್ಟು ಕೊಟ್ಟಿದ್ರು ಡಿಸ್ಟೆನ್ಸು ಅಷ್ಟೇ ಡಿಸ್ಟೆನ್ಸ್ಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ 6 ಚೈನ್ ಹಾಕ್ಕೊಳ್ಳಿ. 4 5 6 6 ಚೈನ್ ಹಾಕಿ, ಈಸಿ ಇದೆ ಫ್ರೆಂಡ್ಸ್ ಇದು. ಈ ಲೆಂತ್ ಬೀಡ್ಗೂ ಫ್ಲವರ್ ಬೀಡ್ಗೂ ಮಧ್ಯದಲ್ಲಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನ್ ಹಾಕಿ 3 ಚೈನ್ ಹಾಕಿ ತಿರ್ಗಾನು ಇವಾಗ ಏನು ಮಾಡಬೇಕು ಅಂದರೆ, ಈ ಬೀಡ್ ಮೇಲೆ ದಾರ ಬಂದಿರುತ್ತಲ್ಲ, ಈ ದಾರನೂ ಈ 6 ಚೈನು ಎರಡೂ ಸೇರಿಸಿ
ಕಂಬಗಳು ಹಾಕ್ಕೋಬೇಕಾಗತ್ತೆ. ಸೇಮ್ 6 2 ಆ ದಾರನ ಬಿಡಬೇಡಿ, ಕ್ಲೀನಾಗಿ ಇದಕ್ಕೆ ಜೊತೆಗೆ ತೊಗೊಂಡು ಹಾಕ್ಕೋಬೇಕಾಗತ್ತೆ. ನೀವಿಲ್ಲಿ 6 ಇಲ್ಲ ಅಂದರೆ 8 10 ಹಾಕ್ಕೋಬೋದು, ಕಂಬ ಗ್ಯಾಪ್ ಇದೆ. ಬಟ್ ನನಗೆ ಅದು ಡಿಸೈನಲ್ಲಿ ಅಷ್ಟು ಇರಲಿಲ್ಲ. 6 ಕಂಬ ಥರನೇ ಕಾಣಿಸ್ತು. ಮತ್ತು ಜಾಸ್ತಿ ಆದರೆ ಇದರಲ್ಲಿ ಇಷ್ಟಿದೆ ಮೇಡಮ್, ನೀವು ಇಷ್ಟು ಹಾಕಿದ್ದೀರಾ ಅಂತ ಕೇಳ್ಬೋದು ಅಂತೇಳಿ ನಾನು 6 ಡಬಲ್ ಕ್ರೋಶೆಗೆ ನಿಲ್ಲಿಸಿದ್ದೀನಿ. ಇವಾಗ ಇಲ್ಲಿಗೆ ಲಾಕ್ ಮಾಡಬೇಕು. 3 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ನಾನು. ಆಮೇಲೆ 1 ಸಿಂಗಲ್ ಕ್ರೋಶ, ಸಿಂಗಲ್ ಕ್ರೋಶ ಆದಮೇಲೆ 5 ಚೈನ್ ಹಾಕ್ಕೊಂಡಿದ್ದೀನಿ ನಾನು. 5 ಚೈನು ಪ್ಲಸ್ ತಿರ್ಗಾನು ಇಲ್ಲಿ 2 ಸರಿ ಸಿಂಗಲ್ ಕ್ರೋಶ. ಸ್ಟಾರ್ಟಿಂಗಲ್ಲೂ 2 ಸರಿ ಸಿಂಗಲ್ ಕ್ರೋಶ. ಈಗ ತಿರ್ಗಾನು ಬೀಟ್ ತಗೊಂಡು ಇದೇ ಥರ ಮಾಡಬೇಕಾಗತ್ತೆ. ಕುಚ್ಚು ಬರುತ್ತೆ ಫ್ರೆಂಡ್ಸ್, ಇಲ್ಲಿ ಬ್ಲೂ ಕಲರ್ ಕುಚ್ಚು ಕೊಡ್ತೀನಿ ನಾನು. ಸೊ ಈ ಥರ ನಿಮಗೆ ಕಾಣುತ್ತೆ. ಸಾರಿ, ಇಲ್ಲಿ ಸ್ವಲ್ಪ ಟೈಟಾಗಿ ಹಾಕಿರೋದ್ರಿಂದ ಇದು ಮುಚ್ಕೊಳ್ತಾ ಇದೆ ಬೀಡು. ಸೊ ನೀವು ಆ ಥರ ಟೈಟ್ ಹಾಕ್ಕೋಬೇಡಿ. ಆ ದಾರನ ಒಂಚೂರು ಕೊಟ್ಟರೆ ಗ್ಯಾಪು ಈ ಥರ ಕ್ಲೀನಾಗಿ ಬರುತ್ತೆ. ಸೊ ಇದಿಷ್ಟೇ. ಫೈನಲಾಗಿ ಕುಚ್ಚು ಕಟ್ಟಿದ ಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ. ಇನ್ನೊಂದು ಸ್ವಲ್ಪ ಇದೆ, ಸ್ಯಾರಿ ಮುಗಿಸ್ಬಿಡ್ತೀನಿ. ಆಮೇಲೆ ಫೈನಲಾಗಿ ಹೇಗೆ ಬಂದಿದೆ ಅಂತ ನೋಡೋಣ. ನೀವು ಹೀಗೆ ಬಿಟ್ಟರು ನಡೆಯುತ್ತೆ. ಕುಚ್ಚು ಹಾಕ್ತೀನಿ ಅಂದರೆ ಕುಚ್ಚು ಹಾಕ್ಕೋಬೋದು. ಫ್ರೆಂಡ್ಸ್ ನೋಡಿ, ಫೈನಲಾಗಿ ಈ ಥರ ಕಾಣುತ್ತೆ. ಅದೇ ಇದು ಇಲ್ಲಿ ಟೈಟಾಗಿ ಹಾಕ್ಕೊಂಡ್ರೆ ಈ ಥರ ನೋಡಿ, ಈ ಥರ ಕ್ಲೋಸ್ ಆಗಿಬಿಡುತ್ತೆ. ಸ್ವಲ್ಪ ಒಂದು ನೂಲು ಜಾಸ್ತಿ ಬಿಟ್ಕೊಂಡ್ರೆ ನೀವು ಲೂಸು ಕ್ಲೀನಾಗಿ ಬರುತ್ತೆ. ಅಂಥ ಡಿಫಿಕಲ್ಟ್ ಏನಿಲ್ಲ, ಡಿಸೈನು ಮಾಡ್ಬೋದು, ತುಂಬ ಹೊತ್ತೇನು ಹಿಡಿಯಲ್ಲ. ಸೊ ಚೆನ್ನಾಗಿ ಬಂದಿದೆ. ಪಾಪ ಅವ್ರು ಕೇಳ್ಕೊಂಡ್ರು, ಬರೋದಿಲ್ಲ ಇದು ಡಿಸೈನು, ನೋಡೋಣ ಅಂತ ಹೇಳಿದ್ರು. ಸೊ ನಾನು ಒಂದು ಲೆವೆಲಿಗೆ ಟ್ರೈ ಮಾಡಿದ್ದೀನಿ. ಗೊತ್ತಿಲ್ಲ, ಇನ್ನು ಸ್ವಲ್ಪ ಜಾಸ್ತಿ ಕಡಿಮೆ ಮಾಡಿಕೊಂಡು ಕಸ್ಟಮೈಸ್ ಮಾಡ್ಕೋಬೋದು, ಅದು ನಿಮ್ಮ ಇದು ಟ್ಯಾಲೆಂಟ್. ನಾನು ಇಷ್ಟು ಮಾಡಿದ್ದೀನಿ. ಇದನ್ನು ನೋಡ್ಕೊಂಡು ನೀವು ಇನ್ನೊಂದು ಸ್ವಲ್ಪ ಸರಿ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ರಿ. ಸೊ ಹೋಪ್ ನಿಮಗೆ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಡಿಸೈನು ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ. ಇನ್ನು ಇವತ್ತು ನೀವು ನೋಡ್ತಾ ಇದ್ದರೆ ಚಾನಲ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಒತ್ಕೊಳ್ಳಿ. ಆಗ ಅದರಿಂದ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ನಾನು ಹಾಕಿದ ಕೂಡಲೇ ಡಿಸೈನು ನೋಡ್ಬೋದು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ನೋಡೋಣ ನೆಕ್ಸ್ಟ್ ಡಿಸೈನ್ ಯಾವುದನ್ನು ಹೇಳ್ಕೊಡ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್.